ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಧನುಗೌಡ ಕನ್ನಡ ವ್ಲಾಗ್ಸ್. ಇನ್ನು ಯಾರ್ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಿವತ್ತು ಇಷ್ಟೊಂಥರ ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ಇವತ್ತು ನಾವು ಹೋಗ್ತಾ ಇರೋದು ನಮ್ಮ ಸೈಡಲ್ಲಿ ಫೇಮಸ್ ಆಗಿರೋ ಡಿಂಗ್ತಮ್ಮನ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತಾ ಇರ್ಬೋದು ನೀವೇ ಅಂದ್ಕೊಳ್ಳಿ. ತುಂಬ ಶತ್ರುಗಳ ಕಾಟ ಜಾಸ್ತಿ ಆದಾಗ ಇಲ್ಲಿನ ಸೈಡಿನ ಜನರೆಲ್ಲ ಇದೇ ದೇವಸ್ಥಾನ ನಂಬಿ ಹೋಗೋದು. ಹಾಗೆಯೇ ಈ ತಾಯಿನೂ ಅಷ್ಟೇ ಬಂದಂಥ ಭಕ್ತಾದಿಗಳ ಕಷ್ಟನ ನೆರವೇರಿಸ್ತಾರೆ. ತುಂಬ ಮನೇಲಿ ತುಂಬ ಕಷ್ಟ ಆಗ್ತಾಯಿದ್ರೆ, ತುಂಬ ಕಷ್ಟಗಳನ್ನ ಅನುಭವಿಸ್ತಾ ಇದ್ದರೆ, ಯಾರಾದರೂ ಏನಾದರೂ ಮಾಟ ಮಂತ್ರ ಅಂತ ಮಾಡಾಕಿದ್ರೆ ಈ ದೇವಸ್ಥಾನಕ್ಕೆ ಒಂದ್ಸಲ ಹೋಗ್ಬಿಟ್ಟು ವಿಸಿಟ್ ಮಾಡ್ಕೊಬನ್ನಿ, ಎಲ್ಲ ಒಳ್ಳೆಯದಾಗುತ್ತೆ. ಈ ದೇವಸ್ಥಾನ ಇರೋದು ಡಿಂಕ ಅಂತ, ಅದಕ್ಕೇ ಡಿಂಗ್ತಮ್ಮ ಅಂತ ಹೆಸರಿಟ್ಟಿದ್ದಾರೆ. ಇವತ್ತು ಹಂಗೇ ಒಂದು ನಮ್ಮೂರವ್ರದ್ದೇ ಮನೇಲಿ ಪರ ಅಂತ ಮಾಡ್ತಾರೆ. ಅಂದರೆ ಏನಾದರೂ ಹರಕೆ ಕಟ್ಕೊಂಡು ಅಲ್ಲಿ ದೇವಸ್ಥಾನದಲ್ಲಿ ಸಿಂಪಲಾಗಿ ಮಾಡ್ತಾರೆ. ಆ ಥರ ನೀವು ಬೇಕು ಅಂತ ಅಂದರೆ ಮಾಡಿ. ನಮಗೂ ಅಷ್ಟೇ ಪರಿಗೆ ಇನ್ವೈಟ್ ಮಾಡಿದರು ಅಂತ ಅಂದ್ಬಿಟ್ಟು ನಾವು ಪರಿಗೆ ಅಂತ ಹೋಗಿದ್ದೋ. ಸೊ ದೇವಸ್ಥಾನ ಅಂತೂ ಸಿಕ್ತು. ಇವತ್ತು ಬರೀ ಸಂಡೇ ಆಗಿರೋದ್ರಿಂದ ತುಂಬ ಜನ ಇದ್ದರು. ಪರವಾಗಿಲ್ಲ, ಅಷ್ಟೊಂದು ಜನ ಅಂತಲೂ ಅಲ್ಲ. ನಾವು ಹೋಗಿದ್ದಕ್ಕೆ ಸ್ವಲ್ಪ ಕಡಿಮೆನೇ ಇದ್ದರು, ಇಲ್ಲಾಂದರೆ ತುಂಬ ರಶ್ ಆಗ್ತಾ ಇರುತ್ತೆ. ಇಲ್ಲಿ ಹಣ್ಕಾಯಿ ಎಲ್ಲ ತಗೊಂಡು ಪೂಜೆ ಮಾಡಿಸೋಣ ಅಂತ ಹೊರಟು. ಪೂಜೆ ಮಾಮೂಲಿ ನಾವು ಮುಂಚೆ ಆಚೆನೇ ಮಾಡ್ಕೋತೀವಿ. ನಾವು ಪೂಜೆನೆಲ್ಲ ಆಚೆ ಮಾಡಿಕೊಂಡು ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರ್ತೀವಿ. ಈ ಪ್ಲೇಸ್ ಅಂತೂ ನೀವು ಒಂದ್ಸಲನಾದ್ರೂ ವಿಸಿಟ್ ಕೊಡಬೇಕು ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಏನಾದರೂ ಅಂದ್ಕೊಂಡು ನೀವು ಇಲ್ಲಿಗೆ ಹರಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಏನೇ ಇದ್ದರೂ ದೇವಸ್ಥಾನದಲ್ಲೆಲ್ಲ ವ್ಲಾಗ್ ಮಾಡ್ಬೋದೋ ಇಲ್ವೋ ಅಂತ ನನಗೂ ಕೂಡ ಗೊತ್ತಿಲ್ಲ. ಅವರೇನಾದರೂ ಅಂದ್ಕೊಂಡ್ರೆ ಇವರೇನಾದರೂ ಅಂದ್ಕೊಂಡ್ರೆ ಅಂತ ಭಯದಲ್ಲೇ ವಿಡಿಯೋನ ಅಷ್ಟು ಕ್ಲಿಯರಾಗಿ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂತ ಅಂದರೆ ಏನಾದರೂ ಫೋನ್ ಕಿತ್ಕೊಬಿಟ್ರೆ ಏನು ಮಾಡೋದು, ಇದೊಂದು ಭಯ ಇತ್ತು ತಲೆಯಲ್ಲಿ. ಸೊ ಹೆಂಗೋ ಪೂಜೆ ಎಲ್ಲ ಚೆನ್ನಾಗಾಯಿತು. ಪೂಜೆ ಮುಗಿಸ್ಕೊಂಡು ಆಚೆಗೆ ಹೊರಟು. ನಿಮ್ಗೇನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ನಿಮ್ಗೊಂದು ಅಂದಾಜಿರಲಿ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಜನ ಹೋಗಿರ್ತೀರ, ಹೋಗದಿರೋ ಅಂಥವ್ರು ಇರ್ತಾರಲ್ವ. ಸೊ ಇನ್ಫಾರ್ಮೇಷನ್ ಹೇಳ್ಬೇಕಾಗಿರೋದು ನನ್ನ ಕರ್ತವ್ಯ, ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಈ ತಡೆ ಹೊಡಿತಾರೆ ಅಂತ ಹೇಳ್ತಾರೆ ಅಲ್ವಾ, ಅಲ್ಲಿಗೆ ನಾವು ಹೋಗಿ ತಡೆ ಎಲ್ಲ ಹೊಡೆಸ್ಕೊಂಬಂದು. ನೀವು ಅಷ್ಟೇ ನಿಮ್ಗೇನಾದರೂ ತುಂಬ ಕೆಟ್ಟದ್ದು ಆಗ್ತಿದ್ರೆ ಇಲ್ಲೊಂದು ಸಲ ಹೋಗಿ ತಡೆ ಹೊಡೆಸ್ಕೊಂಡು ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ನಾನು ಹಿಂಗೆ ವ್ಲಾಗ್ ಮಾಡಬೇಕಾದ್ರೆ ನಮ್ಮ ಮನೆಯವ್ರು ತುಂಬ ಬೈತಾಯಿದ್ರು, ಎಲ್ಲಿ ನೋಡಿದ್ರು ವ್ಲಾಗ್ ಮಾಡ್ಕೊಂಡು ನಿಂತಿರ್ತೀಯ ಅಂತ. ಬಟ್ ನಾನು ಮಾಡೋದು, ಏನೂ ಮಾಡೋಕ್ಕಾಗಲ್ಲ. ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಸೊ ಮಾಡೇ ಮಾಡ್ತೀನಿ ಅಂತ ಅಂದ್ಕೊಂಡು ನಾನು ವ್ಲಾಗ್ ಮಾಡ್ತಾಯಿದ್ದೆ. ಹೀಗೆ ವ್ಲಾಗೆಲ್ಲ ಮುಗಿಸ್ಕೊಂಡು ನಾನು ಹೇಳಿಲ್ವ ನಿಮಗೆ ಬರ್ತಾನೆ, ನಾವು ಒಂದು ಪರಿಗೆ ಇನ್ವೈಟ್ ಮಾಡಿದರು. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಹೊರಟು. ಇವತ್ತು ಬೇರೆ ಸಂಡೇ ಆಗಿರೋದ್ರಿಂದ ಕೇಳಬೇಕಾ ಜನನ, ತುಂಬ ಜನ ಇದ್ದರು. ನನಗೆ ಗೊತ್ತಿಲ್ಲ, ನಮ್ಮ ಊರವರೆಲ್ಲ ಇರ್ತಾರಲ್ವ, ಏನೇ ಇದ್ರೂ ಅವ್ರ ಎದುರಿಗೆ ವ್ಲಾಗ್ ಮಾಡೋದು ಅಂತ ಅಂದರೆ ಏನೋ ಒಂಥರ ಮುಜುಗರನೇ ಅಲ್ವಾ. ಯಾಕೆಂದರೆ ನನಗಿದೆಲ್ಲ ಹೊಸ್ತು. ಸೊ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.